ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಕಲಬುರ್ಗಿ ಪ್ರಿನ್ಸಸ್ ಮಿಸ್ ರೇಷ್ಮಾ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೆಂಗದ್ರಿ? ನೀವೆಲ್ಲರೂ ಮಸ್ತ್ ಅದಿರಿ ಅಂತ ಹೇಳಿ ನಾನು ಅನ್ಕೊಂಡು ನಾನು ಭಾರಿ ಅಂದ್ರೆ ಭಾರಿ ಇದ್ದೀನಿ ನೋಡ್ರಿ. ನಾನು ನಿಮ್ಮ ಸುರ್ಪುರ ಹುಡುಗಿ ಕಲಬುರ್ಗಿ ಬ್ಯಾಡ್ ಆಗಿ. ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಜಲ್ದಿ ಸಬ್ಸ್ಕ್ರೈಬ್ ಆಗ್ರಿಪ್ಪ. ನಾ ಇದೇನು ತೋರಿಸ್ಲತ್ತೀನಿ ಅಂತ ಹೇಳಿ ಗೇಸಿಂದ ನೋಡ್ಲತ್ತೀರಿ. ಇದು ನೋಡ್ರಿ ಟೈಗರ್ ಶ್ರಾಫ್ ಅವ್ರ ಮನೆ. ಅವ್ರ ಬಾಸ್ ಕಾಣಿಸ್ತಾರೆ ಏನಂತ ಅನ್ಕೊಂಡೆ, ಕಾಣಿಸ್ಲಿಲ್ಲ. ಬಟ್ ಅವ್ರ ಕಾರ್ಗಳು ಕಾಣಿಸ್ಕೊಂಡು ಅವ್ರದ್ದು ಇನ್ನೊಂದು ಕಾರ್ ಇತ್ತು, ಬಟ್ ಅದು ಕಾಣಿಸಿಲ್ಲ ಅಂತಂದಾಗ ಗೊತ್ತಾಯ್ತು ಹೊರಗೆ ಹೋಗಿರ್ಬೋದು ಮೇ ಬಿ ಅಂತೇಳಿ. ಬಟ್ ನೋಡೋ ಆಸೆ ಇತ್ತು. ಅವರೆಲ್ಲ ದೊಡ್ಡ ದೊಡ್ಡ ಸೆಲೆಬ್ರಿಟಿ, ನಮ್ಮ ಕಣ್ಣಿಗೆಲ್ಲ ಹ್ಯಾಂಗೆ ಬೀಳ್ತಾರೆ ಹೇಳಿ. ಹಲೋ ಫ್ರೆಂಡ್ಸ್, ಐ ಮೀನ್ ಮುಂಬೈ. ಈಗ ಪ್ರೆಸೆಂಟ್ ಮುಂಬೈ ಒಳಗಿದ್ದೀನಿ. ಲಾಸ್ಟ್ ಟೈಮ್ ಬಂದಾಗ ನೈಟ್ ಬಂದಿದ್ವಿ ಅಂತ ಹೇಳಿ ನೀನು ನೋಡೋಕ್ಕಾಗಿಲ್ಲ. ಸೊ ಹಾಗಾಗಿ ಈ ಸಲ ನೋಡ್ರಿ ತಲೆ ಕೆಟ್ಟು ಟ್ಯಾಕ್ಸಿ ಮುಗಿಸಿ ಪ್ರತಿಯೊಂದನ್ನು ನೋಡಿ ಹೋಗ್ಬೇಕಂತೇಳಿ ಬಂದೀನಿ. ಜಸ್ಟ್ ಇವಾಗ ಹೀರೋಯಿನ್ಸ್ 2 ಮನೆ ನೋಡಿದೆ. ಅದಾದಮೇಲೆ ಇಲ್ಲಿ ಬೀಚ್ ನೋಡೋಕೆ ಬಂದೀನಿ, ತೋರಿಸ್ತೀನಿ ನಿಮಗೆ ನೋಡ್ರಿ. ನನಗೆ 2 ಕಣ್ಣು ಸಾಕಾಗತ್ತಿಲ್ಲ ನೋಡ್ಲಕ್ಕೆ. ವೇಟ್ ತೋರಿಸ್ತೀನಿ, ಕ್ಲಿಯರಾಗಿ ಕಾಣಂಗೆ ತೋರಿಸ್ತೀನಿ. ಆ ಕಡೆ ಇವ್ರು ಎಲ್ಲಿ ಬೇಕಲ್ಲೇ ಶೋ ಮಾಡ್ತಾರೆ. ನಮ್ಮ ಕಡೆ ಇದಕ್ಕೆ ಅಂತ ಹೇಳೋದು ಬಿಸ್ನೆಸ್ ಐತಿ. ಇಲ್ಲಿ ನೋಡು, ಎಲ್ಲಿ ಬೇಕಲ್ಲೇ ಕುಂತಲ್ಲೇ ಲೈಫ್ ಒಳಗೆ ಇಂಥ ನೋಡಿರ್ಲಿಲ್ಲ. ನೋಡಿ ಖುಷಿ ಆಗಾಗತ್ತಿತ್ತ ನನಗೆ. ಹೆಂಗೆ ನೋಡೋದು ನೀರು ಅದ್ರಾಗ ಏನಾದ್ರು ಬಿದ್ದೆ ಅಂದ್ರೆ ಕಲಾಸ್ ಹಿಂಗೆ ನಮ್ಗೆ ತಗೊಂಡು ಹಿಂಗೆ ಹೋಗ್ಬಿಡ್ತು. ಅಲ್ಲಿ ನೋಡಿ ಹೆಂಗೆ ಬರ್ಬೇಕು. ಅಲೆಗಳ ಅಬ್ಬರ ನೋಡ್ರಿ ಹೆಂಗೈತೆ. ನಾವು ಎಲ್ಲಿ ಪ್ರವಾಹ ಬರಕತ್ತದ ಏನು ಅನ್ಸಕತ್ತದ, ಹಂಗೆ ಬರಕತ್ತಿದ್ದು. ನನಗೆ ನೀರು ನೋಡ್ದಂಗೆಲ್ಲ ಖುಷಿ ಆಗಕತ್ತಿ ಬಿಟ್ಟಿತ್ತು. ಹಿಂಗೆ ಖುಷಿ ಆಗಕತ್ತಿತ್ತು ಅಂತಂದ್ರೆ ನಾ ಫುಲ್ ಎಲ್ಲಿ ಸ್ವರ್ಗದಾಗಿದ್ದೀನೇನೋ ನಂಗೆ ಫೀಲ್ ಆಗಕತ್ತಿತ್ತು ನೋಡ್ರಿ. ಏನದು ಸಮುದ್ರ. ನಾನು ಫಸ್ಟ್ ಟೈಮ್ ಜೀವನದಾಗ ಟಿ ವಿ ಒಳಗೆ ನೋಡಿದ್ದೆ, ಫೋನ್ ಒಳಗೆ ನೋಡಿದ್ದೆ, ರೀಲ್ಸ್ ಒಳಗೆ ನೋಡಿದ್ದೆ. ಬಟ್ ಕಣ್ಣೆದ್ರು ನೋಡತ್ತೀನಲ್ಲ, ಆ ನೀರಿನ ಅಬ್ಬರ ನೋಡಿ ಗೇಸಿಂದ ಫುಲ್ಲು ಫಿದಾಗ್ಬಿಟ್ಟಿದೆ ನೋಡು. ಒಂದು ಕ್ಷಣ ಹಿಂಗೂ ಅಂಜಿಗೆ ಬರ್ಲಾಕತ್ತಿತ್ತು. ಎಲ್ಲರ ಮಿಸ್ಟೇಕಾಗಿ ಬಿದ್ದಿನಂದ್ರೆ ಮುಗಿತಪ್ಪ ನನ್ನ ಕತ್ತಿ ಅಂತಂದೇಗಿಸಿ ನಾನು ಹೇಳನೂ ಸಿಗ್ಲಿಕ್ಕಿಲ್ಲ ಅದ್ರೊಳಗೆ ಅಂತೇಳಿ ಗೇಸಿಂದ. ಬಟ್ ಆದ್ರೆ ನನಗೆ ಹುಚ್ಚು ಹೆದ್ದೋಗಿತ್ತು ನೋಡಿ ನನಗೆ ಅದನ್ನ ನೋಡಿ ಗೇಸಿಂದ. ಬಟ್ ನಮ್ಮ ಕಡೆ ಎಲ್ಲ ಒಳಗೆಲ್ಲ ನೋಡಿ, ಒಳಗೆ ಈ ಥರ ಅಬ್ಬರ ಇರಂಗಿಲ್ಲ, ತಣ್ಣ ನಿಂತಿರ್ತಾವೆ ನೀರು. ಇದು ಮುಂದೆ ಕಾಣತ್ತದಲ್ಲ, ಯಾರ ಮನೆ ಅಂತ ಹೇಳಿದ್ರಿ ಇದು? ಬೋರ್ಡ್ ಅದ ನೋಡ್ರಿ, ಮನ್ನತ್ ಅಂದ್ರೆ ಗೊತ್ತಾಗಿರ್ಬೇಕು ನಿಮಗೆ ಯಾರ್ದು ಅಂತ ಹೇಳಿ. ಶಾರುಖ್ ಖಾನ್ ಮನೆ ಐತಿ. ಶಾರುಖ್ ಖಾನ್ ಮನೆ ಐತಿ. ಅದು ಕೇಳಿಸತ್ತದಲ್ಲ ನಾವು ಮಾತಾಡೋದು. ಶಾರುಖ್ ಖಾನ್ ನೋಡ್ಕೊಂಡ್ಬಿಡ್ರಿ ಯಾರು ನೋಡಿಲ್ಲ. ಬೀಚ್ ಐತಿ. ಈ ಬೀಚ್ ಆದ್ರೆ ಇವ್ರಗಳ ಮನೆ ಐತಿ. ಇಲ್ಲಿ ಬೀಚ್ ನೋಡಕ್ಕೆ ಬಂದವರೆಲ್ಲ ಇವ್ರ ಮನೆ ನೋಡ್ತೀನಿ ನೋಡ್ರಿ, ಹ್ಯಾಂಗೆ ಸೆಲ್ಫಿ ತಗೋಬೇಕು. ಎಲ್ಲರೂ ನಿಂತು ಫೋಟೋ ತಗೋಕತ್ತಾರಿಲ್ಲ. ಆ ಶಾರುಖ್ ಖಾನ್ ಹೊರಗರ ಬರಬಾರ್ದ ದಯ ತೋರಿಗೇಸಿಂದ. ಅಂದ್ರೆ ಅವ್ರೊಂದು ಎಷ್ಟಂತ ಬರ್ತಾರೆ, ದಿನಕ್ಕೆ 1000 ಮಂದಿ ಬರ್ತಾರೆ. ಹಂಗಂತೇಳಿ 1000 ಮಂದಿ ಬಂದು ಭೇಟಿ ಆಗಂಗಿಲ್ಲ. ಅವ್ರದ್ದು ಕೆಲಸ ಕಾರ್ಯಗಳೆಲ್ಲ ಇರ್ತಾವೆ. ಬಟ್ ನನಗೆ ಮಕ್ಕಳ ಖುಷಿ ಆಯ್ತು ನೋಡ್ರಪ್ಪ ಶಾರುಖ್ ಖಾನ್ ಮನೆ ನೋಡಿಗೇಸಿಂದ. ಆ್ಯಂಡ್ ನಮ್ಮ ಮಾವನ ಮನೆಗೂ ಹೋಗಿ ಬರೋದ. ನಮ್ಮ ಮಾವ ಯಾರಂತೇಳಿ ಆಮೇಲೆ ತೋರಿಸ್ತೀನಿ. ಇಲ್ಲಿ ನೋಡ್ರಿಪ್ಪ, ಇವು ಶಾರುಖ್ ಖಾನ್ ಮನೆಗಳು. ಕಾರ್ಗಳು. ಎಸ್ಕಾರ್ಟ್ ಕಾರ್ ಈಗ ನಿಂತಾವ ನೋಡ್ರಿ. ಆ್ಯಂಡ್ ಕನ್ಸ್ಟ್ರಕ್ಷನ್ ನಡೆದದ ಮೇ ಬಿ. ಮನೆ ಕನ್ಸ್ಟ್ರಕ್ಷನ್ ನಡೆದದ ಅನ್ನಿಸ್ತದೆ ಮೇ ಬಿ. ಫೋನ್ ಹಚ್ಚಿಲ್ಲ, ಬೇಡ, ಬ್ಯುಸಿ ಇದ್ದಿರ್ಬೇಕು ಮೇ ಬಿ ಶಾರುಖ್ ಖಾನ್. ಓಕೆ, ನಂದು ಆ್ಯಕ್ಚುಲಿ ಏನು ಅಂತಂದ್ರೆ ಟ್ಯಾಕ್ಸಿದವ ವೆಯ್ಟ್ ಮಾಡ್ಲಾಗತ್ತೀನಿ. ಟ್ಯಾಕ್ಸಿದವನಿಗೆ ರೇಟ್ ಫಿಕ್ಸ್ ಮಾಡಿದ್ಮೇಲೆ ಫಸ್ಟ್ ಪ್ಲೇಸ್ ಇದೆ ನಮಗೆ ತೋರಿಸಿದ್ದು. ಅದಕ್ಕೆ ನಾವು ಭಾಳ ನೋಡೋದಾದ್ರೆ ರಾತ್ರಿ 10 ಗಂಟೆ 10:40 10:50 ಇದೆ. ಸೊ ಅಲ್ಲಿ ತನಕ ನಾನು ಎಲ್ಲ ನೋಡಿ ಮುಗಿಸೋ ಅಂತೇಳಿಗೆಸಿಂದ ಒಬ್ಬ ಟ್ಯಾಕ್ಸಿ ಡ್ರೈವರ್ಗೆ ಮಾತಾಡಿಗೆಸಿಂದ ಟ್ಯಾಕ್ಸಿಗೆ ಓಡಾಡ್ಲತ್ತೀನಿ. ಇದು ಫಸ್ಟ್ ಪ್ಲೇಸ್ ಅವ ತೋರಿಸಿದ್ದು. ಈಗ ಸೆಕೆಂಡ್ ಪ್ಲೇಸ್ ಎಲ್ಲಿ ಕರ್ಕೊಂಡು ಹೋಗ್ತಾನೆ ಗೊತ್ತಿಲ್ಲ. ಸೊ 2-3 ಸಿನಿಮಾ ಇಂಡಸ್ಟ್ರೀಸ್ದು ಹೀರೋಯಿನ್ಸ್ಗಳನ್ನೆಲ್ಲ ಮನೆಗೆ ತೋರಿಸಿದ್ರು. ಅದಾದಮೇಲೆ ಇದು ಬೀಚ್, ಫಸ್ಟ್ ಬೀಚ್. ಅದಾದಮೇಲೆ ನೆಕ್ಸ್ಟ್ ಎಲ್ಲಿ ಕರ್ಕೊಂಡು ಹೋಗ್ತಾರೆ ಗೊತ್ತಿಲ್ಲ. ಎಲ್ಲೆಲ್ಲ ಕರ್ಕೊಂಡು ಹೋಗ್ತಾರಲ್ಲ ಎಲ್ಲ ಕಡೆ ವೀಡಿಯೋ ಮಾಡ್ತೀನಿ. ಯಾಕಂದ್ರೆ ನಾನು ಭಾಳ ಖಾಯಸ್ಲೆ ತಿರುಗಬೇಕಂತಲೇ ಬಂದೀನಿ. ಸೊ ಹಾಗಾಗಿ ತಿರುಗ್ತೀನಿ.
ಗೈಸ್ ಇದು ಯಾರ ಮನೆ ಅಂತ ಹೇಳಿ ಗೆಸ್ ಮಾಡಿರಿ ನೋಡಮ್. ನಾ ಹೇಳೋಕ್ಕಿಂತ ಪೈಲೆ ಆಲ್ಮೋಸ್ಟ್ ನೀವು ಮಾಡಿರ್ತೀರಿ, ಕಮೆಂಟ್ ಮಾಡಿರಿ ನೋಡಮ್. ನಾನು ಹೇಳೋಕ್ಕಿಂತ ಪೈಲೇನೆ ನೀವು ಗೆಸ್ ಮಾಡಿದ್ರಿ ಅಂತ ಹೇಳಿ ಗೀಸಿಂದ ಇದು ಸಲ್ಮಾನ್ ಖಾನ್ ಮನೆ. ಅದೇ ನಾ ಝೂಮ್ ಮಾಡಿ ತೋರಿಸಿದ್ನಲ್ಲ, ಅಲ್ಲಿ 2 ಸಲ ಫೈರ್ ಆಗ್ಯದ, ಅವ್ರ ಮೇಲೆ ಅಟ್ಯಾಕ್ ಆಗ್ಯದ ಅಂತೇಳಿ ಅದೇನೋ ಸ್ಪೆಷಲ್ ಯಾವುದೋ ಇದರಿಂದ ಪ್ಯಾಕ್ ಮಾಡ್ಸಾರ, ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ. ಸೊ ಹಾಗಾಗಿ ಅವ್ರ ಮನೆ ಮುಂದೆ ಅಷ್ಟು ಜನ ಪೊಲೀಸರು ಇದ್ದರು ನೋಡ್ರಿ, ಕಾವಲು ಕಾಯ್ಲತ್ತಿದ್ರು. ಹಂಗೆ ಮುಂದೆ ಹೋಗ್ತಾ ಹೋಗ್ತಾ ಇದು ಸಲ್ಮಾನ್ ಖಾನ್ ಅವ್ರ ಫಾದರ್ದು ಸ್ಟುಡಿಯೋ ಅಂತ. ಇಲ್ಲೇ ಸಲ್ಮಾನ್ ಖಾನ್ ಸರ್ ಅವ್ರದ್ದು ಎಲ್ಲನೂ ಮೂವೀಸ್ ಶೂಟ್ ಆಗ್ತಾವ ಅಂತೇಳಿ ನನಗೆ ಟ್ಯಾಕ್ಸಿ ಡ್ರೈವರ್ ಹೇಳಿದ ಮಾಹಿತಿ, ನನಗಷ್ಟು ಪಕ್ಕ ಗೊತ್ತಿಲ್ಲ, ಅವ್ರು ಹೇಳ್ದಂಗೆ ನಾನು ಹೇಳತ್ತೀನಿ. ಆ್ಯಂಡ್ ಇದು ಯೋಗ ಮಾಡೋ ಪ್ಲೇಸ್, ಇವ್ರ ಹೆಸರು ಅಂದರು ಅವರು ನನಗೆ ನೆನಪಿಲ್ಲ. ಆ್ಯಂಡ್ ಇಲ್ಲಿ ನಮ್ಮ ಬಾಸ್ ಕಾಣಿಸ್ತಾರೆ ನೋಡ್ರಿ, ಸ್ವಲ್ಪ ತಡೀರಿ ಕಾಣಿಸ್ತಾರೆ ಕ್ಲಿಯರಾಗಿ ಕಾಣಿಸಿದ್ರಲ್ಲ. ಎಸ್, ಕ್ರಿಕೆಟ್ ದೇವರು ಸಚಿನ್ ತೆಂಡೂಲ್ಕರ್ ಅವರಿಗೆ ನೋಡಿ ಭಾಳ ಖುಷಿ ಆಯ್ತು. ಮುಂದೆ ಹೋಗ್ತಾ ಹೋಗ್ತಾ ಸಮುದ್ರ ಕಾಣ್ತದೆ ನೋಡ್ರಿ. ಅವನು ಈ ಮುಂಬೈ ಒಳಗೆ ಎಕ್ಕಡೆ ನೋಡಿದ್ರೆ ಸಮುದ್ರ, ಎಕ್ಕಡೆ ನೋಡಿದ್ರೆ ಸಮುದ್ರ. ಅಂದರೆ ಇದು ಭಾಳ ದೊಡ್ಡ ಸಾಮ್ರಾಜ್ಯ ಐತಪ್ಪ, ನಾನು ಈ ಥರ ಸಾಮ್ರಾಜ್ಯ ನೋಡಿದ್ದೇ ಇಲ್ಲ. ಇದು ಟೂಲ್ ಗೇಟ್ ದಾಟಿದ ಮೇಲೆ ಒಂದು ಮುಂದೆ ಇಲ್ಲಿ ಬರ್ತೈತೆ ನೋಡಿ, ಫುಲ್ಲು ಇದು ಮಾರ್ಕೆಟಿಂಗ್ ಅನ್ನಿಸ್ತದೆ. ಇವೇನು ಶಿಪ್ಗಳು ಬರ್ತಾವಲ್ಲ, ಅವು ಕಂಟೈನರ್ ಎಲ್ಲ ಇಲ್ಲಿಂದನೇ ಇಳಿಸ್ಕೊತಾರ. ಮೇ ಬಿ ರಿಸೀವ್ ಮಾಡೋದು ಆ್ಯಂಡ್ ಸೆಂಡ್ ಮಾಡೋದು ಇಲ್ಲಿಂದನೇ ಅದೇನೋ ಅಂತ ನಾನು ಮೇ ಬಿ ಇರಬಹುದು, ನನಗೆ ಅಷ್ಟು ಪಕ್ಕ ಮಾಹಿತಿ ಇಲ್ಲ, ಇರಬಹುದು. ಆ್ಯಂಡ್ ಇದು ಬ್ರಿಡ್ಜ್ ನೋಡ್ರಿ, ಇದು ಬ್ರಿಡ್ಜ್ ನೋಡಿನೇ ತಲೆ ಗಿರ್ರ ಅಂತೇಳಿ ತಿರ್ಗಾಕತ್ತೈತಿ. ನಮ್ಮ ಕಡೆನೂ ಇಂಥದ್ದೊಂದು ಆಗಬೇಕು. ಇಂಥದ್ದಾಗಬೇಕಂದ್ರೆ ಮುಂಬೈ ಒಳಗೆ ಎಂಥದ್ದಲ್ಲ ಸಮುದ್ರ, ಅಂತ ಸಮುದ್ರ ನಮ್ಮಲ್ಲಿ ಬರಬೇಕಾಗ್ತದೆ, ಹುಟ್ಟಬೇಕಾಗ್ತೈತಿ. ಖುಷಿ ಆಯ್ತು ನೋಡಿ ನನಗರ ನೋಡಿಗೇಸಿನ್. ಬಾಬಾ ಕಲಬುರಗಿ ಹುಡುಗಿ ಮುಂಬೈ ತುಂಬ ಓಡಾಡೋದವ ನಾವು. ಅಂದ್ರೂ ಅಲ್ಲಿ ವಾತಾವರಣಕ್ಕೆ ಇಲ್ಲಿ ವಾತಾವರಣಕ್ಕೆ ಭಾಳ ಅಂದ್ರೆ ಭಾಳ ಡಿಫ್ರೆನ್ಸ್ ಐತಿ. ಏನು ದೊಡ್ಡ ದೊಡ್ಡ ಬಿಲ್ಡಿಂಗ್, ಯಾವ ಕಡೆ ನೋಡಿದ್ರೆ ಸಮುದ್ರ ಕಾಣ್ತೈತಿ, ಆ ಕಡೆ ನೋಡಿದ್ರೆ ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳು ಕಾಣ್ತೈತಿ. ದೊಡ್ಡ ದೊಡ್ಡ ಬಿಲ್ಡಿಂಗ್ ನಡ್ಬಾರ್ದು ಸಣ್ಣ ಸಣ್ಣ ಜೋಬಡಿಗಳು ಕಾಣ್ತಾವೆ ನೋಡ್ರಿ. ಇವು ಸ್ಲಮ್ ಏರಿಯಾಸ್ಗಳು ಅಂತ ಹೇಳಿ ಕನ್ಸಿಡರ್ ಮಾಡ್ತಾರೆ ನೋಡ್ರಿ. ಅಲ್ಲಿ ಇದು ಸ್ಲಮ್ ಏರಿಯಾ ಅಂತ. ಇವು ಏನಿಲ್ಲ ಅಂತಂದ್ರೆ ಒಂದು 120-150 ಮಹಡಿಗಳವ ಇವು. ಆ್ಯಂಡ್ ಇಲ್ಲಿಂದ ಕೆಳಗಿಳಿಯೋದೈತೆ ನೋಡ್ರಿ. ಕೆಳಗಿಳಿಯೋ ಟೈಮಿಗೆ ವ್ಯೂ ಚಲೋ ಇರ್ತೈತಿ ಇಲ್ಲಿ. ನನಗೆ ಯಾವ್ದು ವೀಡಿಯೋ ಮಾಡ್ಬೇಕಂತಲೇ ಗೊತ್ತಾಗತ್ತಿದ್ದಿಲ್ಲ, ಯಾಕಂತಂದ್ರೆ ಸುತ್ತ ನೋಡಿದ್ರೆ ಏನೋ ಒಂಥರ ಬೇರೆ ಬೇರೆನೇ. ನಾನು ಯಾವ್ದು ವೀಡಿಯೋ ಮಾಡಲಿ ಯಾವುದಿಲ್ಲ ತಿಳಿಲೇ ಆಗಿತ್ತು ನನಗೆ. ಅಷ್ಟು ಒಂಥರ ಎಕ್ಸೈಟ್ಮೆಂಟ್ದಾಗೂ ಇದ್ದೆ, ನನಗೇನು ತಿಳಿಲಾರ್ದಾಗೂ ಇದ್ದೆ. ಫೈನಲಿ ಬ್ರಿಡ್ಜ್ ಇಳಿಯಾಗತ್ತೀವಿ, ಇಳಿಯೋ ಟೈಮಿಗೆ ಹೆಂಗೆ ಕಾಣಿಸ್ತದೆ ನೋಡ್ರಿ ಇಲ್ಲಿದು ವ್ಯೂ. ಯಾಕಂತಂದ್ರೆ ಬಿಲ್ಡಿಂಗ್ಗಳು ಹಿಂಗೆ ನಾವು ಕೆಳಗಿಳ್ದಂಗೆಲ್ಲ ಬಿಲ್ಡಿಂಗ್ಗಳು ಹಿಂಗೆ ಮ್ಯಾಲೆ ಹೋದಂಗೆ ಅನ್ನಿಸ್ತದೆ. ನಿಮ್ಗಿದ್ರೆ ಕಾಣಿಸಕತ್ತದೋ ಇಲ್ಲೋ ಗೊತ್ತಿಲ್ಲ, ಕಾಣಿಸ್ತಿರ್ಲಿಕ್ಕಿಲ್ಲ ಮೇ ಬಿ. ಗಾಯ್ಸ್ ಇದು ಎದ್ರ ಕಾಣಕತ್ತದಲ್ಲ ಬಿಲ್ಡಿಂಗ್ ನೋಡ್ರಿ, ಇದು ಯಾವ ಬಿಲ್ಡಿಂಗ್ ಅಂತ ಹೇಳಿದ್ರಿ, ಇದು ಶಿಲ್ಪಾ ಶೆಟ್ಟಿ ಮತ್ತು ಏನು ಅಂಬಾನಿ ಅದಾರಲ್ಲ, ಅಂಬಾನಿಯವ್ರ ಅಳಿಯ ಲಂಡನ್ದಾಗ ಇರ್ತಾರೆ, ಅವರ ಅಳಿಯ ಮತ್ತು ಶಿಲ್ಪಾ ಶೆಟ್ಟಿ ಇಬ್ಬರು ಸೇರಿ ಕಟ್ಟಿಸ್ತಾ ಇರ್ತಕ್ಕಂತಹ ಬಿಲ್ಡಿಂಗ್ ನೋಡ್ರಿ. ಇದನ್ನೇನೋ ಕನ್ಸ್ಟ್ರಕ್ಷನ್ ಮಾಡ್ಲತ್ತಾರ, ಬಟ್ ಇದು ಏನಾಗ್ತದಂತ ಗೊತ್ತಿಲ್ಲ ನನಗೆ. ಮಸ್ತ್ ದೊಡ್ಡ ಬಿಲ್ಡಿಂಗ್ ಕಟ್ಲತ್ತಾರ, ಅವ್ರಿಗಿನ್ನ ಹೈಟ್ ಇದ್ದದ್ದು ಬಿಲ್ಡಿಂಗ್ ಕಟ್ಲತ್ತಾರ. ಇದು ಅಂಬಾನಿಯವರ ಮಗಳ ಬಿಲ್ಡಿಂಗ್, ರೈಟ್, ಅಂಬಾನಿಯವ್ರ ಮಗಳ ಬಿಲ್ಡಿಂಗ್. ಇದು ಸ್ವಲ್ಪ ಮುಂದೆ ಹೋದ್ರೆ ಯಾರ ಮನೆ ಬರ್ತೈತೆ ನೋಡ್ರಿ. ನಾನು ಆಲ್ಮೋಸ್ಟ್ ಎಲ್ಲ ಇಂಡಸ್ಟ್ರಿದವ್ರದ್ದು ಎಲ್ಲರ ಮನೆಯೂ ನೋಡಿ ಬಂದೀನಿ. ಕೆಲವೊಂದು ಶೂಟ್ ಮಾಡೀನಿ, ಕೆಲವೊಂದು ಶೂಟ್ ಮಾಡಿಲ್ಲ. ಸೊ ಹಾಗಾಗಿ ಶೂಟ್ ಮಾಡಿರ್ತಕ್ಕಂಥದ್ದು ನಾನು ತೋರಿಸ್ಲಾಗತ್ತೀನಿ. ಇದು ಹಾರ್ಸ್ ಟ್ರೈನಿಂಗ್ ಕೊಡ್ತಾರಂತ ನೋಡ್ರಿ ಇಲ್ಲಿ. ಹಾರ್ಸ್ ಟ್ರೈನಿಂಗ್ ಅಂದ್ರೆ ಕುದುರೆ ಓಟ ಇರ್ತದಲ್ರಿ ಅಪ್ಪ, ಅದು. ಅದಾದಮೇಲೆ ಅಲ್ಲಿಂದ ಸ್ವಲ್ಪ ಮುಂದೆ ಬಂದಮೇಲೆ ಅಲ್ಲಿ ಯಾವುದೋ ಒಂದು ಲಕ್ಷ್ಮೀ ಟೆಂಪಲ್ ಅದ ಅಂತ ಹೇಳಿದ್ರೆ, ಲಕ್ಷ್ಮೀ ಟೆಂಪಲ್ನ ನೋಡಿ ಬಂದು. ಅದನ್ನು ಭಾರಿ ಇತ್ತಪ್ಪ, ಏನು ಭಾರಿ ಇತ್ತು ಅಂತಂದ್ರೆ ನೋಡ್ರಿ ಒಳಗೆ ಎಷ್ಟು ಶಾಂತಿ ಮತ್ತು ಎಷ್ಟು ನೀಟ್ ಇತ್ತಂತಂದ್ರೆ, ಮತ್ತು ಹೈಜಿನಿಕ್ ಭಾಳ ಮೇಂಟೈನ್ ಮಾಡಿದ್ರು, ಭಾರಿ ಇತ್ತು. ಅದಕ್ಕೆ ನಾನು ಇಷ್ಟ ಆಗಿ ಗೀಸಿಂದ ನಾನು ಒಂದು ಹುಂಡಿಗೆ ಒಂದು 10 ರೂಪಾಯಿ ಹಾಕಿ, ದೇವ್ರೆ ನೀನೇ ಕಾಪಾಡಮ್ಮ, ಏನೋ ಗೊತ್ತಿಲ್ಲದೆ ಇರೋ ಊರಿಗೆ ಬಂದು ಸುತ್ತಾಡಕತ್ತೀನಿ, ಯಾವುದೇ ಥರ ಏನು ಆಗದೆ ಇರೋ ಥರ ನೋಡ್ಕೊಳಮ್ಮ ಅಂಥೇಳಿ ಒಂದು ಪ್ರದರ್ಶನ ಹಾಕಿಬಿಟ್ಟೆ ನೋಡ್ರಿ. ಪ್ರದರ್ಶನ ಅಲ್ಲ, ಸಾರಿ, ಒಂದು ದೊಡ್ಡ ನಮಸ್ಕಾರ ಹಾಕಿದೆ. ಅದಾದಮೇಲೆ ಸ್ವಲ್ಪ ಮ್ಯಾಲ ಕೆಳಗೆ ನೋಡಿದೆ ಏನಿದು ಅಂಥೇಳಿ. ನಮ್ಮ ಕರ್ನಾಟಕದಾಗ ಏನು ಕಮ್ಮಿ ಇಲ್ಲ ದೇವಸ್ಥಾನಗಳು, ಇದಕ್ಕಿಂತ ಭಾರಿ ಅವ, ಹೈಜೀನ್ ಅವ. ಯಾವುದು ಹೈಜೀನ್ ಇರಲಿಲ್ಲ ಅಂದ್ರೆ ದೇವಸ್ಥಾನಗಳು ಹೈಜೀನ್ ಇದ್ದೇ ಇರ್ತಾವೆ, ಇರಲೇಬೇಕು ಅದು. ಸೊ ಎಲ್ಲ ನೋಡಿದೆ ಒಂದ್ಸಲ ಮೇಲೆ ಕೆಳಗೆ. ಬಟ್ ನನಗೆ ಸ್ಪೆಷಲ್ ಅಂತ ಏನು ಅನಿಸಿಲ್ಲ. ನಂಬಲ್ಲಿ ಈ ಥರ ದೇವಸ್ಥಾನ ಇದಕ್ಕಿಂತ ಅಪ್ಪ ದೇವಸ್ಥಾನಗಳು ಹವ ಇಲ್ಲ ಅಂತ ಅಲ್ಲ. ಅದಾದಮೇಲೆ ಅಲ್ಲಿ ಇನ್ನೊಂದು ಯಾವುದೋ ಒಂದು ನನಗೆ ಅಲ್ಲಿ ಎಲ್ಲ ಕೇಳ್ಕೊಂಡು ಬಂದೀನಿ, ಬಟ್ ನಾನು ವೀಡಿಯೋ ಮಾಡೋದು ಲೇಟ್ ಆಗೋದ್ರಿಂದ ಎಲ್ಲ ಮರೆತು ಬಿಟ್ಟು ನಾನು ಆ್ಯಕ್ಚುಲಿ ಹೇಳ್ಬೇಕಂತಂದ್ರೆ. ಲಕ್ಷ್ಮಿ ನೋಡ್ರಿ ಎಷ್ಟು ಮಸ್ತ್ ಕಾಣಾಗುತ್ತೆ. ಲಕ್ಷ್ಮಿನೇ ಅಲ್ಲ ಇದು, ಲಕ್ಷ್ಮಿ ನಾರಾಯಣ. ಇದು ಏನಂತ ಗೊತ್ತಿಲ್ಲ ನನಗೆ. ಇದ್ರೊಳಗೆ ಶಂಖ ಒಳಗೆ ತೀರ್ಥ ಹಾಕಬೇಕು. ಆ್ಯಂಡ್ ಅವ್ರ ತಲೆ ಮೇಲಿಂತ ಏನಂತಾರೆ ಹೆಂಗೆ ಬೀಳತ್ತ ನೋಡ್ರಿ. ಅದರಿಂದ ನಮ್ಗೆ ಏನು ಉಪಯೋಗ ಅಂತಲ್ಲ, ಏನೋ ಒಂಥರ ಖುಷಿ. ಅವ್ರನ್ನ ಅದು ಸಿಸ್ಟಮ್ ಇಟ್ಟಾರ, ಯಾಕೆ ಇಟ್ಟಾರ ಅಂತ ಗೊತ್ತಿಲ್ಲ.
ಅವ್ರಿಗೆ ಅದು ಇದು ಮಾಡಿದ್ಮೇಲೆ ನಮ್ಗೆ ಸ್ವೀಟ್ ಕೊಡ್ತಾರೆ, ಸ್ವೀಟ್ ತಿಂದು ಗೇಸಿಂದ ಹೊರಗೆ ಬಂದುಬಿಡ್ಬೇಕು ನಾವು. ಇದು ಯಾರ್ದು ಗೊತ್ತೇನು ರೀ? ಟಾಟಾ ರತನ್ ಅವ್ರ ಮನೆ ನೋಡ್ರಿ, ಟಾಟಾ ರತನ್. ಅವ್ರ ಹೆಸರು ಹೇಳೋಕೆ ನನಗೆ ಭಾಳ ಖುಷಿ ಆಗ್ತೈತಿ. ಅವ್ರು ಮಾಡಿದಂಥ ಸಾಧನೆಗಳು. ಅದು ಇಲ್ಲಿ ಕಾಣಿಸ್ಲತ್ತದಲ್ಲ ಆಪೋಸಿಟ್, ಇದು ಯಾವ್ದು ಗೊತ್ತಾಯ್ತಾ? ಆ್ಯಂಟಿಲ ನಮ್ಮ ಮಾವನ ಮನೆ ರೀ, ನಮ್ಮ ಮಾವನ ಮನೆ ಗೊತ್ತಿಲ್ಲ ನಿಮಗೆ? ನಮ್ಮ ಮಾವನ ಮನೆ. ಅರೆ ಅವನು ನಮ್ಮ ಅಂಬಾಜಿ ಸಾರಿ ಅಂಬಾನಿ ಮನೆ ಐತ್ರಿ ಅದು. ಹೋಗಿದ್ದೆ ನಾನು, ಭೇಟಿ ಆಗ್ಬೇಕಂತ ಹೇಳಿ ಗೇಸಿಂದ ಭೇಟಿ ಆದ್ವಿ, ಮಾತಾಡಿದ್ವಿ, ಕುಂತೀವಿ, ಎಲ್ಲ ಮಾಡಿದ್ವಿ. ಚಹಾ ಕುಡಿ ಅಂತ ಅನ್ಲತ್ತಿದ್ರು. ನನಗೆ ಫ್ಲೈಟಿಗೆ ಲೇಟ್ ಆಗ್ತದೆ ಬ್ಯಾಡ ಅಂತ ಅಂದ್ಗೇಸಿಂದ ನಾನು ಗಡ್ಬಡ್ಲೆ ಬಂದುಬಿಟ್ಟೆ ರೀ. ಮದ್ವೆಗೆ ಕರಿಲಕ್ಕಾಗಿಲ್ಲ ತಂಗಿ, ನಿನಗೆ ಕ್ಷಮಿಸ್ಬಿಡು ಹಂಗೆ ಅಂತೆಲ್ಲ ಅಂದರು. ಸೊ ಪರವಾಗಿಲ್ಲ ಮಾವ, ಇರೋಲ್ದಾಗ ಬಿಡ್ರಿ ಅಂತೇಳಿ ಗೇಸಿಂದ ನಾನು ಸಮಾಧಾನ ಮಾಡಿದೆ ಅವರಿಗೆ. ಇದು ಫ್ರಂಟ್ನ್ಯಾಗ ನೋಡ್ರಿ ಹೆಂಗೆ ಅದ ನೋಡ್ರಿ. ಒಬ್ಬೊಬ್ಬೊಬ್ಬೊಬ್ಬ ನನಗರ 2 ಕಣ್ಣು ಸಾಲಾಗಿದ್ದು ನೋಡ್ಲಕ್ಕ. ಬಟ್ ಅಲ್ಲಿ ವೀಡಿಯೋ ಮಾಡ್ಲಕ್ಕ, ಫೋಟೋಸ್ ತೆಗಿಯೋಕ್ಕೆ ಅಲೋಡೇ ಇಲ್ಲರಿ. ವೀಡಿಯೋ ಮತ್ತು ಫೋಟೋ ಫ್ರಂಟಿಂದ ಮಾಡಪ್ಲೇ ಇಲ್ಲ. ಅಲ್ಲೊಂದು ಮೂಲಿ ಒಂದು ಸ್ಪಾಟ್ ಮಾಡ್ಯಾರ, ಆ ಸ್ಪಾಟಿಗೆ ಹೋಗಿ ಗೀಸಿಂದ ವೀಡಿಯೋಸ್ಗಳನ್ನು ಮಾಡಬೇಕು, ಫೋಟೋಸ್ ತೆಕ್ಕೋಬೇಕು. ನಾವೇನಾರ ಫ್ರಂಟ್ಲಿಂದ ಮಾಡಿದ್ವಿ ಅಂತಂದ್ರೆ ನಮಗೆ ಪೊಲೀಸರು ಬಂದು ಗೀಸಿಂದ ಹಿಡಿದು ಬಿಡ್ತಾರೆ. ನಾನು ಹಿಡಿದಿದ್ರು ನಿಜವಾಗ್ಲು, ಹಿಡಿದು ನಾನು ಫೋನ್ ತೊಗೊಂಡು ಎಲ್ಲ ಡಿಲೀಟ್ ಮಾಡಿ ಗೀಸಿಂದ ಕೊಟ್ಟರು ಹಾಟೆಗಳು. ಇದು ಹೆಂಗೆ ಹೊಳ್ಕೊಂಡದ. ಬಟ್ ಗೈಸ್, ಇದು ಬೂಟ್ ಹೌಸ್ ಗಾರ್ಡನ್ ಅಂತ. ಬೂಟ್ ನೋಡಕತ್ತಿರಲ್ಲ ಎಷ್ಟು ಚಲೋ ಅದ ನೋಡ್ರಿ. ನಾನು ಅದ್ರ ಮುಂದೆ ಗೀಸಿಂದ ಪೋಸ್ ಕೊಟ್ಟು ಫೋಟೋ ಎಲ್ಲ ತೆಕ್ಕೊಂಡೆ. ಸ್ವಲ್ಪ ಗಾರ್ಡನ್ ಓಡಾಡ್ತೀನಿ, ನೋಡಮ್ಮ ಹೆಂಗದ ಗಾರ್ಡನ್. ಫುಲ್ ಜೂಮ್ನಾಗಿದ್ದೀನಿ ನೋಡ್ರಿ ನಾನು. ಏನಿಲ್ಲ, ಟ್ಯಾಕ್ಸಿ ಡ್ರೈವರ್ ನನಗೆ ಇದು ಅದ ನೋಡ್ರಿ, ಹೋಗ್ರಿ ಅಂತೇಳಿ ಗೀಸಿಂದ ತೋರಿಸಲ್ಲ. ಬರ್ತೀನಿ, ನೋಡ್ತೀನಿ, ವೀಡಿಯೋಸ್ಗಳನ್ನು ತೆಗಿತೀನಿ. ವಾವ್ ಕಲ್ ನೋಡ್ರಿ ಕೆಳಗೆ ಹೆಂಗೆ. ಅಲ್ಲಿನೂ ಹೋಗ್ತೀನಿ ಮೇ ಬಿ. ಜೊತೆಗೆ ಯಾರಿಗಾರ ಕರ್ಕೊಂಡು ಬರಬೇಕು ಅಂತ ಅನ್ಸಾಕತ್ತೈತಿ. ಈಗ ಅನ್ಸಾಕತ್ತೈತಿ, ಯಾಕಂತಂದ್ರೆ ನಾನು ಕ್ಯಾಮ್ರಾ ಹಿಡಿಲಕ್ಕೆ, ರೀಲ್ಸ್ ಮಾಡೋಕ್ಕೆ ಎದಕ್ಕಾರ ಒಂದು ಇದು ಎಷ್ಟೊತ್ತಂತ ನೀವು ಹಿಡೀರಿ ಅಂಥೇಳಿ. ಈಗ ಮೇ ಬಿ ಯಾರ್ಯಾರು ಅಪಾಯಿಂಟ್ ಮಾಡಬೇಕಾಗ್ತದೆ ನಾನು ಕ್ಯಾಮ್ರಾ ಮ್ಯಾನಿಗೆ. ಫುಲ್ ಸುತ್ತಿದ ಮೇಲೆ ಗೊತ್ತಾಗ್ತೈತಿ ಹೆಂಗದ ಗಾರ್ಡನ್ ಅಂತ ಹೇಳಿಸಿಂದ. ಬಟ್ ಮಸ್ತ್ ಅದ ನೋಡೋಕೆ. ನಮ್ಮ ಕಡೆಗೆಲ್ಲ ಇಂಥ ಗಾರ್ಡನ್ಸ್ ಇಲ್ಲ. ಎಲ್ಲಿ ಬೆಂಗಳೂರೆಲ್ಲ ಓಡಾಡೇನಂದ್ರೆ ಇಂಥ ಗಾರ್ಡನ್ಸ್ ಇಲ್ಲ. ಭಾಳ ಒಂಥರ ಖುಷಿ ಕೊಡಕತ್ತೈತಿ ಈ ಜಾಗ. ಇನ್ನೊಂದು ನೋಡೋಣ ಹೆಂಗಿದೆ. ಎಲ್ಲ ಫುಲ್ಲು ಗ್ರೀನರಿ. ಇಲ್ಲಿ ನೋಡಿದ್ರೆ ಗ್ರೀನರಿ, ಇಲ್ಲಿ ನೋಡಿದ್ರೆ ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳು, ಇಲ್ಲಿ ನೋಡಿದ್ರೆ ದೊಡ್ಡ ದೊಡ್ಡ ಕನ್ಸ್ಟ್ರಕ್ಷನ್ಸ್ಗಳು. ಮತ್ತು ಇನ್ನೊಂದು ಏನಂತಂದ್ರೆ ಅದು ನಾನು ಸಮುದ್ರ ನೋಡಿದ್ನಲ್ಲ, ಸಮುದ್ರ ಏನು ಭಾರಿ ಇತ್ತದು ನೋಡಿ. ಫುಲ್ಲು ನನಗೆ ಎಕ್ಸೈಟ್ಮೆಂಟ್ದಾಗ ಕುಂದಾಡಿ ನೋಡಿ. ಅಷ್ಟು ನನಗೆ ಖುಷಿಯಾಗಿತ್ತು ಆ ಸಮುದ್ರ ನೋಡಿ. ಲೈಫ್ನಾಗ ಫಸ್ಟ್ ಟೈಮ್ ನಾನು ನೋಡಿದ್ದೆ ಸಮುದ್ರ ಆ್ಯಕ್ಚುಲಿ. ಇವಾಗ ನಾನು ಏನಂತಾರಲ್ಲ ಬರ್ತ್ ಬೇಬಿ ಅಂತಾರಲ್ಲ, ಹಂಗಾಗ್ಯದ ಈ ಪ್ರಪಂಚ ನೋಡಾಕತ್ತೀನಿ ನಾನು ಈ ಸೋಷಿಯಲ್ ಮೀಡಿಯಾಗೆ ಬಂದಮೇಲೆ. ನೋಡೋಣ ಇನ್ನು ಮುಂದೆ ಏನೇನೋ ಪ್ಲ್ಯಾನ್ಸ್ ಅದಾವ. ಏನು ಪ್ಲ್ಯಾನ್ ಅವ ಅಂತ ಹೇಳಿಗಿಸಿ ಸ್ವಲ್ಪ ಹೇಳ್ಕೊತ ಹೋಗ್ತೀನಿ ಮುಂದೆ. ಆ್ಯಂಡ್ ನನ್ನ ವೀಡಿಯೋನ ಪೂರ ನೋಡಿರಿ. ಮುಂಬೈ ಟೂರ್ ಹೆಂಗದ ಇದು ಅಂಥೇಳಿ ನನ್ನ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್. ಕೈ ಬೇನಾಕತ್ತಿ ಗಾಯ್ಸ್. ಗಾರ್ಡನ್ ಆದಮೇಲೆ ನೋಡ್ರಿ, ಇಲ್ಲಿ ಚೌಪಟ್ಟಿ ಬೀಚ್ ಅಂತಿದ್ದು. ಚೌಪಟ್ಟಿ ಬೀಚ್ನಾಗ ಏನು ಸ್ಪೆಷಲ್ ಇರ್ತದೆ ಅಂತಂದ್ರೆ ನೋಡ್ರಿ, ನಾನು ಇಲ್ಲಿ ತೋರಿಸ್ತೀನಿ ನಿಮ್ಗೆ. ಚೌಪಟ್ಟಿ ಬೀಚ್ ಅಂತ ಇಲ್ಲಿ ಬಂದಿನಿ. ಚೌಪಟ್ಟಿ ಬೀಚ್ ನೋಡ್ಲಕ್ಕ. ಇಲ್ಲಿ ಚೌಪಟ್ಟಿ ಯಾಕಂತಾರೆ ಅಂತಂದ್ರೆ ಫುಲ್ಲು ಚೌಪಟ್ಟಿಗಳು ಅವ. ಇಲ್ಲಿ ಪಾನಿಪುರಿ ಬಂಡಿ ಅದು ಇದೆಲ್ಲ ನಿಮ್ಗೆ ತೋರಿಸ್ತೀನಿ ನೋಡ್ರಿ. ಇಲ್ಲೆಲ್ಲ ಬಂದು ಮಂದಿಗೆ ನಾಷ್ಟ ಅದು ಇದು ತಿನ್ಲಕ್ಕ, ಸ್ನ್ಯಾಕ್ಸ್ ತಿನ್ಲಕ್ಕೆಲ್ಲ ವ್ಯವಸ್ಥೆ ಅದ ರೀ. ಇಲ್ಲಿಂದ ಅವ್ರದ್ದೇ ಆದಂಥ ಒಂದು ಸ್ಟೋರ್ಗಳನ್ನು ಕ್ರಿಯೇಟ್ ಮಾಡ್ಕೊಂಡಾರ. ಬಂದವ್ರಿಗೆಲ್ಲ ಬರ್ರಿ ಅಂಥೇಳಿ ಈ ಥರದೊಂದು ಇದು ಕೊಡ್ತಾರೆ ಮೆನು. ಅದ್ರಾಗ ಆರ್ಡ್ರ್ ಮಾಡಿ ಗೇಸಿಂದ ತಿನ್ನಬೇಕು. ತಿಂದಾದ್ಮೇಲೆ ಬೀಚಿಗೆ ಹೋಗಿ ಅಲ್ಲಿ ಎಗ್ರೆಡ್ ಗೇಸಿ ಮನೆಗೆ ಹೋಗ್ಬೇಕು. ಇಲ್ಲಾಂದ್ರೆ ಬೀಚಿಗೆ ಹೋಗ್ಬೇಕು, ಎಗ್ರೆಡ್ಬೇಕು, ಆಮೇಲೆ ಬಂದು ಗೇಸಿಂದ ತಿನ್ನಬೇಕು. ನಾವು ಇದು ಯಾವುದೋ ವೆಜಿಟೇಬಲ್ ಇದು ಆರ್ಡ್ರ್ ಮಾಡಿದ್ದೆ. ಅದಾದಮೇಲೆ ಇದು ಸ್ವೀಟ್ ಕಾರ್ನ್ ಸೂಪ್ ಅಂತ ಏನೋ ನಮನಿನೇ ಇತ್ತು. ಅದು ನನಗೆ ಗೊತ್ತೇ ಇಲ್ಲ. ಅದು ಏನೋ ಖಾರದ ಪುಡಿ ತಿನ್ನಂಗೆ ಆಗಾಕತ್ತಿತ್ತು ನನಗೆ. ಅಂದ್ರೆ ರೊಕ್ಕ ಕೊಟ್ಟಿನಲ್ಲ, ಒಂದು ಆಸೆಗೆ ತಿಂದು ಗೀಸಿಂದ ಬಂದೆ. ಫೈನಲಾಗಿ ಹೆಂಗೂ ತಿನ್ನಬೇಕಲ್ಲ, ರೊಕ್ಕ ವೇಸ್ಟ್ ಆಗ್ತದೆ ಅಂತೇಳಿ ಜಿದ್ದಿಗೆ ಬಿದ್ದು ತಿಂದಂಗೆ ಆಯ್ತು ನೋಡ್ರಿ. ತಿಂದು ಗೀಸಿ ನಾ ಎಂದು ಬೀಚ್ ನೋಡ್ತೀನೇನೋ ಅಂತೇಳಿ ಗೀಸಿಂದ ಓಡಿ ಹೋದ ತಕ್ಷಣ ಅಲೆಗಳಿಗೆ ನೋಡಿ ಭಲ್ಲೇ ಖುಷಿ ಆಯ್ತು.
ಆ ಅಲೆಗಳ ಜೊತೆ ಸ್ವಲ್ಪ ಆಟ ಆಡಿದ್ರಾಯ್ತು ಅಂದೇಳಿ ಗೇಸಿಂದ ಬರ್ರಿ 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 ನಾನು ಹಿಂದೆ ಬರ್ರಿ ಅಂತ ಅಂದು ಗೇಸಿಂದ ಓಡಿ ಬರ್ಲಾತಿದ್ದೆ ನಾನು. ಅದ್ರಾಗೆಲ್ಲ ಬಿದ್ದು ಒದ್ದಾಡಪ್ಲೆ ಏನೂ ಇದ್ದಿದ್ದಿಲ್ಲ. ಇಲ್ಲಂತಂದ್ರೆ ಮಕ್ಕೊಂಡು ಅದ್ರ ಮೇಲೆ ಎಲ್ಲ ಇದು ಮಾಡಿ ಬರ್ತಿದ್ದೆ. ಇನ್ನೊಂದೇನಂತಂದ್ರೆ ನಾನು ಬಟ್ಟೆಗಳು ತೊಗೊಂಡೋಗಿರಲಿಲ್ಲ, ಅದು ಪ್ರಾಬ್ಲಮ್. ಯಾಕಂದ್ರೆ ನಾನು ಟ್ರೈನ್ ಮಿಸ್ ಮಾಡ್ಕೊಂಡು ಗೇಸಿಂದ ಮುಂಬೈಗೆ ಹೋಗಿ ಉಳ್ಕೊಳಂಗಾಯ್ತು. ಇಲ್ಲ ಅಂದಿದ್ರೆ ನಾ ಏನಾರ ಪ್ಲಾನ್ ಮಾಡ್ಕೊಂಡು ಹೋಗಿದ್ದಂದ್ರೆ ಈ ಥರ ಡ್ರೆಸ್ಸಸ್ ಎಲ್ಲ ಹಾಕೊಂಡು ಹೋಗ್ತಿದ್ದಿಲ್ಲ. ನಾನು ಶಾರ್ಟ್ ಡ್ರೆಸ್ಸಸ್ ಮತ್ತು ಆ ಬೀಚಿಗೆ ಯಾವ ಟೈಪ್ ಡ್ರೆಸ್ ಬೇಕು ಆ ಡ್ರೆಸ್ ತೊಗೊಂಡು ಹೋಗ್ತಿದ್ದೆ. ಬಟ್ ಏನು ಮಾಡ್ತೀರ ಅಂದ್ರೂ ಇರೋದ್ರಾಗ ಖುಷಿ ಇರಬೇಕಲ್ಲ ಅಂಥೇಳಿ ಫೈನಲ್ ಆಗಿ ಈಗ ನೋಡಿ ಖುಷಿಯಾಗಿ ಎಗರಾಡಿ ಕುಣಿದಾಡಿ ಗೀಸಿಂದ ಬಂದೀನಿ ನೋಡ್ರಿ. ಅವನು ಆಯಿ ನಿಂತ ಫೋಟೋ ತೆಗೆದುಕೊಂಡ್ರು ಬೀಚ್ನಾಗ. ಇವ್ರು ನೋಡಗ ಇದು ಏನು ಸಿಂಬಲ್ ಅದನ್ನ ಏನು ಸುದ್ದಿನೋ ಗೊತ್ತಿಲ್ಲ, ಮಸ್ತ್ ಫೋಟೋ ಹಾಕತ್ತಾರೆ ಇವರು. ಈ ಬೀಚ್ ನೋಡಿದ ಖುಷಿದಾಗ ಮಂದಿ ಹೆಂಗೆ ಪೋಸ್ ಮಾಡ್ತಾರೆ, ಏನೇನು ಮಾಡ್ತಾರೆ ಗೊತ್ತಾಗಲ್ಲ. ಅಲ್ಲಿ ನೋಡ್ರಿ ಅಬ್ಬಬ್ಬ ವಾಯ್ ಬಿದ್ದು ಅಪ್ಪ ಅವನು ಹಿಂಗಾಗ್ಬಾರ್ದು. ಬಟ್ ಬಿದ್ರೂ ಪೆಟ್ಟ ಆಗಂಗಿಲ್ಲ, ಫುಲ್ ಖುಷಿದಾಗಳಾಗಿ. ಗೈಸ್, ಒಂದು ಮುಂಬೈ ಬೀಚ್ ನಾವು ಬರೀ ರೀಲ್ಸ್ ಒಳಗೆ ನೋಡಿರ್ತೀವಿ ಮತ್ತು ಮೂವಿ ಒಳಗೆ ನೋಡಿರ್ತೀವಿ. ಆ್ಯಂಡ್ ಇನ್ನೊಂದೇನಪ್ಪ ಅಂತಂದ್ರೆ ಆಬ್ವಿಯಸ್ಲಿ ಮುಂಬೈದಾಗ ರೀಲ್ಸ್ ಯೂಟ್ಯೂಬರ್ಸ್ ಅದ್ರ ನೋಡ್ತೀವಲ್ಲ, ಅದನ್ನು ಇವಾಗ ನಾನು ರಿಯಲ್ ಆಗಿ ನೋಡಕತ್ತೀನಿ, ನಿಮಗೂ ತೋರಿಸ್ತೀನಿ. ನೀವು ನನ್ನ ಯೂಟ್ಯೂಬ್ ಚಾನಲ್ದಾಗ ನೋಡಿ. ಸಮುದ್ರನೇ ಸಮುದ್ರ, ನೀರೇ ನೀರು, ಎಲ್ಲಿ ನೋಡಿದ್ರು ಬರೀ ಇದೇ ಐತಿ ಇಲ್ಲಿ. ಆ್ಯಕ್ಚುಲಿ ಹೇಳ್ಬೇಕಂತಂದ್ರೆ ಹುಡುಗಿಯರ್ನು ಚಲೋ ಹಾರ ಬಿಡ್ರಿ ಇಲ್ಲ ಅಂದ್ರೆ ನೋಡ್ರಿ. ಆಕಿಂದು ಎಷ್ಟು ಭಾರಿ ಐತಿ ಫಿಗರ್, ಏನು ಸುದ್ದಿ ಆಕಿನ ಫಿಗರ್ ನೋಡ್ರಿ, ಚಲೋ ಐತಿ. ಯಾರಿಗಾರ ಇಷ್ಟ ಆಯ್ತು ಅಂತಂದ್ರೆ ಲೈಕ್ ಮಾಡ್ರಿ. ಯಾರಿಗಾರ ಕರ್ಕೊಂಡು ಬಂದಿದ್ದಪ್ಪ ಅಂತಂದ್ರೆ ಚಲೋ ಆಗ್ತಿತ್ತು, ಅವ್ರಿಗೆ ಸೆಟಪ್ ಮಾಡಿ ಕೊಡ್ತಿದ್ದಿಲ್ಲ ಇಲ್ಲ ಅಂತೀವಿ. ಜಸ್ಟ್ ಫಾರ್ ಕಾಮಿಡಿ, ಸೀರಿಯಸ್ ಆಗಿ ತಗೋಕೆ ಹೋಗ್ಬೇಡ್ರಿ. ನಂದು ಬರೀ ಪ್ಲೇಸ್ಗಳು ತೋರಿಸೋದೈತಿ, ಹುಡುಗಿಯರನ್ನ ಫಿಕ್ಸ್ ಮಾಡ್ಕೊಡೋದಿಲ್ಲ. ಜಸ್ಟ್ ಫಾರ್ ಜೊತೆ ನೋಡ್ರಿ ಎಷ್ಟು ವಿಶಾಲವಾಗಿತ್ತು, ನೋಡೋಕೆ ಎರಡು ಕಣ್ಣು ಸಾಕಾಗಂಗಿಲ್ಲ. ಆ್ಯಂಡ್ ಮನಸ್ಸು ಬೇಜಾರನಾಗಿತ್ತಪ್ಪ ಅಂತಂದ್ರೆ ಇಂಥ ಪ್ಲೇಸ್ ನೋಡಿದ್ವಿ ಅಂತಂದ್ರೆ ಇದ್ದು ಬಿದ್ದು ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಗಂಗಿಲ್ಲ, ಅಂದ್ರೆ ಮನ್ಸಿಗೆ ನೆಮ್ಮದಿ ಸಿಗ್ತೈತಿ ಅಷ್ಟೇ. ಆ ಕಾರಣಕ್ಕಾರ ಇಂಥ ಪ್ಲೇಸಿಗೆ ಬಂದಿಗಿಸಿಂದ ರೊಕ್ಕ ಖರ್ಚು ಆದರೂ ಪರವಾಗಿಲ್ಲ, ನೋಡ್ರಿ ನೆಮ್ಮದಿ ತಗೋರಿ. ಯಾಕಂತಂದ್ರೆ ಸತ್ತಾಗ ಏನೂ ಹೊತ್ಕೊಂಡು ಹೋಗಂಗಿಲ್ಲ, ಸತ್ತಾಗ ಏನೂ ಹೊತ್ಕೊಂಡು ಹೋಗೋದಿಲ್ಲ ಅಷ್ಟೇ. ನನಗಾರ ಭಾಳ ಖುಷಿ ಐತಿ ನೋಡ್ರಿ, ಭಾಳ ಅಂದ್ರೆ ಭಾಳ. ಈ ಸ್ಟಾರ್ಸ್ಗಳು ನೋಡ್ರಿ ಎಷ್ಟು ಚಲೋ ಅವ. ಆ್ಯಂಡ್ ಇವು ಯಾಕಿಲ್ಲ ಹಾಕ್ಯಾರಂತ ಹೇಳಿ ಈಸಿಂದ ನಮ್ಗೆ ಕಮೆಂಟ್ ಮಾಡಿರಿ ಗೊತ್ತಿದ್ದವರು. ನನಗೆ ಗೊತ್ತು ಆಬ್ವಿಯಸ್ಲಿ ಎದಕ್ಕಂತ ಹೇಳಿ ಗೀಸಿಂದ. ಆ್ಯಂಡ್ ನಿಮಗೆ ಗೊತ್ತದ ಇಲ್ಲ ಅಂತ ಹೇಳಿ ನನಗೆ ಗೊತ್ತಾಗಬೇಕಲ್ಲ, ಅದಕ್ಕೆ ಕಮೆಂಟ್ ಹಾಕಿದ್ರೆ ನಾ ಹೆಸರು ಅಂತ ಹೇಳಿ ಗೀಸಿಂದ ಹೇಳ್ತೀನಿ. ಎಷ್ಟೆಲ್ಲ ಅವ ನೋಡ್ರಿ ಸ್ಟಾರ್ಸ್. ನನಗೆ ಇಳಿಬೇಕಂತ ಆಸೆ ಇತ್ತು, ಬಟ್ ಅವ ಪೊಲೀಸ್ ನಿಮ್ಗೆ ಒದ್ದಗೀಸಿನ ಒಳಗೆ ಹಾಕ್ತೀನಿ ಅಂದ್ರೆ ಅದಕ್ಕೆ ಗಪ್ಪ ಇದೆ. ನಮ್ದು ಇವು ಏನಿದ್ರು ನಮ್ಮ ಕರ್ನಾಟಕದಾಗೆ ನೋಡಿರಿ. ಇನ್ನೂ ಭಾಳ ಪ್ಲೇಸಸ್ ನೋಡವ, ನನಗೆ ಟೈಮ್ ಆಗ್ತದೆ. ಮತ್ತು ಒಂದು 10 ಗಂಟೆ ಟ್ರೈನ್ ತನಕ ಎಲ್ಲ ಮುಗಿಸ್ಬೇಕು. ನಾನು ಜಲ್ದಿ ಹೋಗಿ ನೋಡ್ಕೊಂಡು ಗೀಸಿಂದ ಎಲ್ಲ ಪ್ಲೇಸಸ್ ಮುಗಿಸ್ಬಿಡ್ತೀನಿ. ಬರ್ರಿ, ಇದನ್ನು ಮುಗಿಸ್ಕೊಂಡು ಗೀಸಿಂದ ಈಗ ಸೀದಾ ನಾವು ಒಂದು ಒಳ್ಳೆ ಸ್ಪಾಟ್ ನೋಡ್ಬೇಕಂತ ಹೇಳಿ ಗೀಸಿಂದ ಹೊಂಟಿದ್ದೀವಿ. ಆಲ್ರೆಡಿ ನಾನು ನೋಡಿ ಮತ್ತೊಂದ್ಸಲ ನೋಡ್ಬೇಕಂತೇಳಿ ಅದಕ್ಕೆ ಬೇರೆ ಡ್ರೆಸ್ ಚೇಂಜ್ ಮಾಡಿದ್ರಾಯ್ತು ಅಂಥೇಳಿ ನಾವು ಡ್ರೆಸ್ ತೊಗೊಳಕ್ಕೆ ಮಾರ್ಕೆಟ್ಗೆ ಹೋಗಿದ್ವಿ. ಮಾರ್ಕೆಟ್ದಾಗ ಬರೀ ಫಾರಿನರ್ಸ್ ಇದ್ರಿಕಿ ನೋಡಿ, ಮುದುಕಿ ಫಾರಿನ್ ಮುದುಕಿ ನೋಡಿ. ಡ್ರೆಸ್ ತೊಗೊಂಡ್ರು ಫೈದಾ ಆಗಲಿಲ್ಲ, ಅಲ್ಲೆಲ್ಲೂ ಚೇಂಜ್ ಮಾಡೋಕ್ಕಾಗಲಿಲ್ಲ ನಮಗೆ. ಸೊ ಪ್ರಾಬ್ಲಮ್ ಆಯಿತು. ಗೈಸ್, ಹೆಂಗೆ ಕಾಣಕತ್ತೀನಿ, ಹುಚ್ಚಿ ಕಣ್ಣ ಕಾಣಕತ್ತೀನಿ, ಎಲ್ಲಿದ್ದೀನಿ ಅಂತ ತಿಳ್ಕೊಂಡಿರಿ. ಮತ್ತೆ ಇಲ್ಲಿಗೆ ಬಂದೀನಿ ನೋಡ್ರಿ, ಗೇಟ್ ಆಫ್ ಇಂಡಿಯಾ ಆ್ಯಂಡ್ ತಾಜ್ ಹೋಟೆಲ್. ಇದು ಏನು ಹೆಂಗೆ ಉಟ್ಕೊಂಡಿನಿ ಅಂತೇಳಿ ವಿಚಾರ ಮಾಡ್ಲತ್ತೀರಿ. ನಾವು ಒಂದು ಶಾರ್ಟ್ಸ್ ಹಾಕ್ಕೊಂಡಿದ್ದೆ, ಡ್ರೆಸ್ ಅದಕ್ಕೆ ಚಲೋ ಅನಿಸಿಲ್ಲ ನನಗೆ. ಮತ್ತು ಅದ್ರ ಮೇಲೆ ನನ್ನದೇ ಡ್ರೆಸ್ ಉಟ್ಕೊಂಡು ಎಷ್ಟಿದ್ರೆ ನಮ್ಮ ಕಲ್ಚರ್ ನಮ್ಗೆ ಇಷ್ಟ ಆಗ್ತೈತಿ. ಯಾವ್ದಾರು ಗೊತ್ತಿರ್ಲಾರ್ದು ಮಾಡೋಕೆ ಹೋದ್ರೆ ಹಿಂಗೆ ಆಗ್ತದೆ ನೋಡ್ರಿ. ಸ್ವಲ್ಪ ಅದು ಹೆಣ್ಮಕ್ಳಿಗೆ ಹುಚ್ಚಿರ್ತೈತಿ, ಏನಂತಂದ್ರೆ ಬೇರೆಯವ್ರಪ್ಪ ನಾವು ಡ್ರೆಸ್ಗಳನ್ನು ಹಾಕ್ಕೋಬೇಕು, ಫೋಟೋಸ್ ಹಾಕೋಬೇಕಂತೇಳಿ. ನಾನು ಹಾಕ್ಕೊತೀನಿ, ಹಾಕೊಳ್ಳಲ್ಲ ಅಂತಿಲ್ಲ. ಅದು ಸ್ವಲ್ಪ ಯಾಕೋ ನಂಗೆ ಸಜ್ಜ ಅನಿಸಿಲ್ಲದ, ಅದಕ್ಕೆ ಅದ್ರ ಮೇಲೆ ಇದನ್ನೇ ಹಾಕೊಂಡು ಚಲೋ ಅನ್ಸಾಕತ್ತೈತಿ ಅಂತೇಳಿ ಗೀಸಿಂದ ಖುಷಿ ಆಗಕತ್ತೈತಿ. ಲಾಸ್ಟ್ ಟೈಮ್ ನಾನು ನೈಟ್ ನೋಡಿದ್ದೆ, ನನಗೆ ಅದಕ್ಕೆ ಏನು ಚಲೋ ಅನಿಸಿತ್ತು, ಇಲ್ಲ ಅಂತಿಲ್ಲ, ಖುಷಿಯಾಗಿತ್ತು. ಫಸ್ಟ್ ಟೈಮ್ ನೋಡಿದ್ನಲ್ಲ, ಈಗ ಸೆಕೆಂಡ್ ಟೈಮ್ ಅವಾಗ ಫಸ್ಟ್ ಟೈಮ್ ನಾನು ರಾತ್ರಿ ನೋಡಿದ್ದೆ, ಈಗ ಸೆಕೆಂಡ್ ಟೈಮ್ ಹಗ್ಲತ್ತು ನೋಡ್ಲಾಕತ್ತೀನಿ. ಇನ್ನೂ ಖುಷಿ ಆಗಕತ್ತೈತಿ. ಅಲ್ಲಿ ಬೋಟಿಂಗ್ದಾಗ ಹೋಗ್ಬೇಕನ್ನೋ ಪ್ಲಾನ್ ಐತಿ, ನೋಡೋಣ ಏನಾಗ್ತೈತಿ. ಇಲ್ಲಿ ಕ್ಯಾಮ್ರಾಮ್ಯಾನ್ಗಳದೊಂದು ಪ್ರಾಬ್ಲಮ್, ಅಲ್ಲಿ ನಿಂತ್ರೆ ಈ ಕಡೆ ಸರಿ ಅಂತ, ಈ ಕಡೆ ನಿಂತ್ರೆ ಆ ಕಡೆ ಸರಿ ಅಂತ. ಏನು ಅನ್ಸಾಕತ್ತೈತಿ ಗೈಸ್ನ, ಡಬಲ್
ಮುಂಬೈ ಬರ್ಲತ್ತೀನಿ, ಯಾಕೆ ಹೊಂಟಾಳಪ್ಪ ಏನು ನಡ್ಸಾಳಿಕೆ ಅಂತಂದು ಗೇಸಿಂದ ಏನೂ ನಡ್ಸಿಲ್ಲ ಗೈಸ್. ಸೂರತ್ಗೆ ಹೋಗಿದ್ದೆ, ಅಲ್ಲಿಂದ ಬರೋ ಟೈಮಿಗೆ ನನಗೆ ಒಂದು ಮಧ್ಯಾಹ್ನದ 1 ಗಂಟೆ ಟ್ರೈನ್ ಮಿಸ್ ಆಯಿತು. ಸೊ ಹಾಗಾಗಿ ಇಲ್ಲೇ ಉಳ್ಕೋಬೇಕಾಯ್ತು ನಾನು ಇವತ್ತು. ಈಗ ರಿಟರ್ನ್ ಹೋಗ್ಬೇಕು ನೈಟ್. ಸೊ ಹಂಗೆ ಹೋಗಿನ ಮುಂಚೆ ಹೆಂಗೂ ರಾತ್ರಿ 10ಕ್ಕೆ ಅದಲ್ಲ ಅಂತ ಹೇಳಿ ಗೀಸಿಂದ ಟ್ಯಾಕ್ಸಿ ಮುಗಿಸಿ ಟ್ಯಾಕ್ಸಿಲಿಂದ ಎಷ್ಟೆಷ್ಟು ಪ್ಲೇಸ್ ಅವ ನೋಡಿರ್ಬೇಕು ನೀವು. ಇಲ್ಲಿ ತನಕ ಯಾವ್ಯಾವ ಪ್ಲೇಸ್ ನೋಡಿ ನಾನು ಅಂತಂದು ಗೀಸಿಂದ. ಸೊ ಆ ಪ್ಲೇಸ್ ಎಲ್ಲ ಮುಗಿಸಿ ಲಾಸ್ಟಿಗೆ ಇಲ್ಲಿಗೆ ಬಂದೀನಿ. ನೋಡ ಮತ್ತು ಮುಂದೆ ಯಾವ ತೋರಿಸ್ತಾರೆ ಟ್ಯಾಕ್ಸಿ ಡ್ರೈವರ್. ಕಾಲ ಎಷ್ಟು ಫಾರ್ವರ್ಡ್ ಆಗೈತೆ ನೋಡ್ರಿ, ಕಾಲ ಫಾರ್ವರ್ಡ್ ಆಗೈತಲ್ಲಿ ನೋಡ್ರಿ. ಕೀಟ್ ಕೂಸಾಕಿ ರೋಸ್ ಕೊಟ್ಟು ಪ್ರಪೋಸ್ ಮಾಡ್ತು, ನೋಡೋಕೆ ಭಾಳ ಇಷ್ಟ ಆಯ್ತು. ಅದಾದಮೇಲೆ ಬೋಟಿಂಗ್ ಮಾಡ್ಬೇಕಂತ ಹೇಳಿಸಿಂದ ಭಾಳ ಕಾಯಸ್ಲಿಂದ ಹೋಗಿನ್ರಿ ನಾನು. ಮುಂದೆ ಹೋಗಿದ್ಮೇಲೆ ನೋಡ್ರಿ ಹೆಂಗೈತಿ ಪರಿಸ್ಥಿತಿ ಅಂತ ಹೇಳಿಸಿದ. ಎಲ್ಲರಿಗೂ ಒಬ್ಬೊಬ್ರಿಗೆ ಕೂಡ್ಸ್ಕೋಗತ್ತಿದ್ದನ್ ರೀ. ಏನೋ 3 months ಬ್ಯಾಕ್ ಒಂದು ಇದು ಮುಳುಗಿತ್ತಂತಲ್ಲಿ 300 ಪೀಪಲ್ಸ್ ಡೆತ್ ಆಗಿದ್ದು. ಅದು ನನಗೆ ಗೊತ್ತೇ ಇಲ್ಲೋ ಮರ, ಗೊತ್ತಿತ್ತಂದ್ರೆ ನಾನು ಹೋಗ್ತಿದ್ದೇ ಇಲ್ಲ. ಕಿರಿಕಿರಿ ಅವನು ಹೋಗೋವ್ರಿಗೂ ಭಾಳ ಎಕ್ಸೈಟ್ಮೆಂಟ್ದಾಗಿದ್ದೆ, ಅದ್ರ ಕುಂದ್ರತನ ಎಕ್ಸೈಟ್ಮೆಂಟ್ದಾಗಿದ್ದೆ. ನಾ ಕೊನೆಗೆ ಕುಂದ್ರಬೇಕು, ನೀ ಕೊನೆಗೆ ಕುಂದ್ರಬೇಕು ಅಂತೇಳಿ ಬೋಗ್ಸಿಗೆ ಅಷ್ಟು ಕಾಯಸ್ಲಿಂದ ಅಲ್ಲಿ ಕೊನೆ ಕುಂತು ಹೋಗ್ತಾ ಗೊತ್ತಾಗತ್ತಿದ್ದು. ಒಬ್ಬೊಬ್ರದ್ದು ಟಾಕಿನೇ ಡೀಲ್ ಆಗಾಕತ್ತಿದ್ದು ನೋಡ್ರಿ. ಅದ್ರ ಕುಂತಿಗೆಸಿಂದ ಸುತ್ತ ಎಲ್ಲಿ ನೋಡಿದ್ರು ನೀರು, ಎಲ್ಲಿ ನೋಡಿದ್ರು ನೀರು. ಅವನು ಈ ನೀರು ನೋಡಿದ್ರೆ ಹಿಂಗೆ ಭಯ ಆಗಕತ್ತಿದ್ದು. ಅದ್ರಾಗ ಈ ದಡಕಿ ಕೊಡ್ತದೆ ಅಂತ ಹೇಳ್ತಾರೆ ನೋಡ್ರಿ, ಅಲೆಗಳು ಬಂದ್ಗೇಸಿಂದ ಹಿಂಗೆ ರಪ್ಪ ಅಂತ ಹೇಳಿ ಬಡ್ದು ಹೋಗ್ತೇವಲ್ಲ, ಅದು ಅಲೆಗಳು ಬಂದು ಬೋಟಿಗೆ ಬಡ್ದಂಗೆಲ್ಲ ಹಿಂಗೆ ಅಳ್ಳಾಡಕತ್ತಿದ್ದು ಬಿಟ್ಟಿದ್ದು. ಅವಾಗೆಲ್ಲ ಟಾಕಿ ಡೀಲ್ ಆಗಾಕತ್ತಿದ್ದು ನೋಡ್ರಿ. ಅವನು ಇನ್ನೊಂದು ವಿಷಯ ಏನಪ್ಪ ಅಂತಂದ್ರೆ, ನಮ್ಗೆ ಇಂಥ ಟೈಮ್ದಾಗ ದೇವ್ರುಗಳು ದಿಂಡ್ರುಗಳು ಅಪ್ಪ ಅವ್ವ ನಾವು ಮಾಡಿದ್ದು ಪಾಪ ಪುಣ್ಯಗಳೆಲ್ಲ ನೆನಪು ಬರ್ತಾವೆ. ಬಟ್ ನನಗೆ ನೋಡ್ರಿ ನಾನೇ ವಿಚಿತ್ರ ಇದೀನೋ ಏನು ನನಗೇನು ಗೊತ್ತಿಲ್ಲ, ಅರ್ಥ ಆಗಕತ್ತಿಲ್ಲ. ನನಗೆ ಬರೀ ದುಶ್ಮನ್ಗಳೇ ನೆನಪು ಬರ್ತಾರೆ. ದುಶ್ಮನ್ಗಳು, ಸಂಬಂಧಿಕರು ಬರೀ ಇವರೇ ನೆನಪು ಬರ್ತಾರೆ ರೀ ನನಗೆ. ಅಪ್ಪು ನನಗೆ ಹೆಂಗೆ ಬರ್ತದೆ ಅಂತಂದ್ರೆ, ನಾ ಸತ್ತೇನಂದ್ರೆ ಯಾರ್ಯಾರಿಗೆ ಒಳ್ಳೇದಾಗ್ತದೆ, ಯಾರ್ಯಾರು ನಗುತ್ತಾರೇನು, ಯಾರ್ಯಾರಿಗೆ ಚಲೋ ಆಯ್ತಪ್ಪ ಅಂತಾರೇನು. ನನ್ನ ಸಂಬಂಧಿಕರು ಹೋಗಿಸಿಂದ ನನ್ನ ಮನೆಗೆ ಹೋಗಿ ನನ್ನ ತಂದೆ ಚಲೋ ಆಯ್ತು ನೋಡಿ, ನಿನ್ನ ಮಗಳು ಹೋದಳು, ಮಕ್ಕಳು ಉರಿತಿದ್ಲು, ಹಂಗೆ ಮಾಡ್ತಿದ್ಲು, ಹಿಂಗೆ ಮಾಡ್ತಿದ್ಲು, ಯಾರ ಮಾತು ಕೇಳ್ತಿದ್ದಿಲ್ಲ ಅಂತೇಳಿ ಗೀಸ್ನಿ ಹೇಳ್ತಿದ್ರೇನು. ಏನು ಒಂದು ನಮನೆ ಅಲ್ಲ ಅದು, ಒಂದು ಥಿಂಕ್ ಮಾಡಿದ್ರೆ 10 ನಮನೆ ತಲೆಗೆ ಬರಾಕತ್ತಿ ಬಿಟ್ಟಿತ್ತು. ನನಗಾರ ಪೂರ ಹಿಂಗೆ ಟಾಕಿ ಡೀಲ್ ಆಗಾಕತ್ತಿತ್ತು, ಹಂಗೆ ಟಾಕಿ ಡೀಲ್ ಆಗಾಕತ್ತಿತ್ತು ನೋಡ್ರಿ. ಅವನು ಏನದು ನೀರ. ನನಗಿಲ್ಲೊಂದು ವಿಚಿತ್ರ ಮತ್ತು ಆಶ್ಚರ್ಯಕಾರಿ ಏನು ನೋಡಿದೆ ಗೊತ್ತೇನ್ರಿ, ಈವನ್ ಸಣ್ಣ ಸಣ್ಣ ಬಿಸ್ನೆಸ್ ಆಗಲಿ ಫುಟ್ಪಾತ್ ಮೇಲೆ ಕುಂತಗೀಸಿಂದ ಏನು ಆ ವ್ಯವಹಾರಗಳು ಮಾಡ್ತಾರಲ್ರಿ, ಅವರು ವಿತೌಟ್ ಲೈಸೆನ್ಸ್ ಇಲ್ಲ ನೋಡ್ರಿ, ವಿತ್ ಲೈಸೆನ್ಸೇ ಬಿಸ್ನೆಸ್ಗಳನ್ನು ಮಾಡ್ತಾರೆ ರೀ ಅವರು.
ಈವನ್ ಪಾನಿಪುರಿ ಬಂಡಿದವ್ರು ಕೂಡ ಲೈಸೆನ್ಸ್ ತೊಗೊಂಡು ಗೇಸಿಂದ ಆ ಕಲ್ಚರ್ ಭಾಳ ಇಷ್ಟ ಆಯ್ತು ನನಗೆ. ಆ್ಯಂಡ್ ಅವಾಗ ನನಗೆ ಟ್ಯಾಕ್ಸಿದವ ಭಾಳ ಮೋಸ ಮಾಡಿದ್ದು, ನಿಮ್ಗೆ 8-9 ತನಕ ತೋರಿಸ್ತೀನಿ ಅಂತ ಹೇಳಿ ಗೇಸಿಂದ 6 ಗಂಟೆಗೆ ತಂದು ಬಿಟ್ಟೋದನು. ಸೊ ನಂದು 10:40 ಇತ್ತಲ್ಲ ಟ್ರೈನ್, ಮತ್ತೇನು ಮಾಡಲಿ ಅಂತೇಳಿ ಅಲ್ಲೇ ಹೋಗಿ ಸುತ್ತಕ್ಕೆ ಹೋಗಿದ್ನಲ್ಲ. ಸುತ್ತಕ್ಕೆ ಹೋದಾಗ ನನಗೆ ಆ ದೃಶ್ಯ ಕಣ್ಣಿಗೆ ಬಿತ್ತು. ಸೊ ಹಾಗಾಗಿ ನಮ್ಮ ಜನಕ್ಕೂ ತಿಳಿಲಿ ಅಂತ ಅನ್ನೋ ಒಂದು ಕಾರಣಕ್ಕೆ ಈ ವಿಡಿಯೋನ ಮಾಡಿದೆ. ಇದು ಮುಂಬೈ ಸ್ಟೇಷನ್ ನೋಡ್ರಿ, ಎಷ್ಟು ದೊಡ್ಡದೈತಿ ಗೈಸ್. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಜಸ್ಟ್ ಹೀಗೆ ರೀಚ್ ಆಗಿ ನೋಡ್ರಿ ಮನೆಗೆ. ನಾನು ಓಡಾಡಿ ಭಾಳ ಸುಸ್ತಾಗಿಬಿಟ್ಟಿತ್ತು ನನಗೆ. ಸೊ ಹಾಗಾಗಿ ನಾನು ಏನು ಮುಂಬೈ ಒಳಗೆ ಇನ್ನು ಶಾರ್ಟ್ ಸುಧಾರಿಸ್ಕೊತೀನಿ. ಮುಂಬೈ ಒಳಗೆ ಏನು ವೀಡಿಯೋ ಮಾಡಿದ್ನಲ್ಲ ಅದೊಂದಿಷ್ಟು, ಆ್ಯಂಡ್ ಮುಂಬೈ ರೈಲ್ವೆ ಸ್ಟೇಷನ್ದಾಗ ಏನು ವೀಡಿಯೋ ಮಾಡಿದ್ನಲ್ಲ ಅದಾದಮೇಲೆ ಆಮೇಲೆ ಟ್ರೈನ್ ಹತ್ತಿದ ಮೇಲೆ ಮಕ್ಕೊಂಡಾಕಿ ನಾನು ಮಾರ್ನಿಂಗೇ ಎದ್ದೀನಿ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಭಾಳ ಸುಸ್ತಾಗಿತ್ತು ನನಗೆ. ಯಾವಾಗ ನಾನು ಮಲ್ಕೊತೀನಿ ನಾನು ಹಂಗಾಗಿ ಬಿಟ್ಟಿತ್ತು. ಸೊ ಹಾಗಾಗಿ ಜಲ್ದಿನೇ ಮಲ್ಕೊಂಡ್ಬಿಟ್ಟಿವಿ ಫ್ರೆಂಡ್ಸ್. ಹೀಗೆ ಬಂದು 8 ಗಂಟೆಗೆ ರೀಚ್ ಆಯಿತು ಟ್ರೈನ್. ಅಲ್ಲಿಂದ ಬರೋಷ್ಟೊತ್ತಿಗೆ ಇಷ್ಟ ಆಯ್ತು ಟೈಮ್. ಸ್ವಲ್ಪ ಅಲ್ಲೋಗಿ ಅಲ್ಲಿಂದ, ಯಾಕಂದ್ರೆ ನಂದು ಲಗೇಜ್ ಇತ್ತಲ್ಲ, ಇದು ತೊಗೊಂಡು ಇದು ಆ್ಯಕ್ಚುಲಿ ಕೆಲವೊಂದು ಸ್ಯಾರಿಗಳ ಆರ್ಡರ್ ಇತ್ತು. ನಾನು ಕೊರಿಯರೇ ಮಾಡ್ಬೇಕು ಅಂದ್ಕೊಂಡಿದ್ದೆ, ಬಟ್ ಆರ್ಡ್ರ್ ಇದ್ವಲ್ಲ. ಸೊ ಹಾಗಾಗಿ ಅವ್ರಿಗೆ ಇದು ಮಾಡಬಾರ್ದು, ಮತ್ತು ಬಂದ ಆರ್ಡ್ರನ್ನ ಬಿಡಬಾರ್ದು. ಅಷ್ಟು ಆಸೆಯಿಂದ ನಮ್ಗೆ ಮೆಸೇಜ್ ಮಾಡಿರ್ತಾರೆ ಅವ್ರು ನಂಬಲ್ಲಿ ಸಿಗುತ್ತೆ ಅಂತ ಹೇಳಿ. ಇಲ್ಲ ಅಂತ ಹೇಳಬಾರ್ದು ಅನ್ನೋ ಒಂದು ಕಾರಣಕ್ಕೆ ನಾವು ಹೊತ್ಕೊಂಡು ಬಂದೀನಿ. ಅದು ಬ್ಯಾಗಿನ ಡ್ರೆಸ್ಗಳೆಲ್ಲ ಬರ್ತಾವೆ, ಡ್ರೆಸ್ಗಳೆಲ್ಲ ಇದಕ್ಕೆ ಕೊರಿಯರ್ ಮಾಡ್ಯಾರವರು, ಆರ್ಡರ್ ಹಾಕ್ಯಾರ. ಅಲ್ಲಿಂದ ಬರ್ಲಿಕ್ಕೆ 7 days ಟೈಮ್ ಹಿಡಿತದೆ ಅಂತ ಹೇಳ್ಯಾರ. ನೋಡೋಣ ಎಷ್ಟು ದಿನ ಆದರೂ ಆಗಲಿ, ಮೇ ಬಿ ಬರ್ತೈತಿ. ಸೊ ಅರ್ಜೆಂಟ್ ಇದು ತೊಗೊಂಡು ಬಂದೀನಿ. ಇದನ್ನು ಹೊತ್ಕೊಂಡು ನಾನು ಅಲ್ಲಿ ಸ್ಟೇಷನ್ಗೆ ಬಂದು ಅಲ್ಲಿ ಒಂದು ಸ್ವಲ್ಪ ಕುಂತದ ಆದಮೇಲೆ ನಮ್ಮ ಅಶೋಕ್ ಅಂಕಲ್ ಫೋನ್ ಹಚ್ಚಿದವ್ರು ಆಲ್ರೆಡಿ ಬಂದಿದ್ರು ಪಾಪ. ಬಂದು ನನ್ನ ಸಂದಿ ವೆಯ್ಟ್ ಮಾಡಾಕತ್ತಿದ್ರು. ಅಲ್ಲೊಂದು ಹೋಟೆಲ್ದಾಗ ಕುಂತು ಟೀ ಕುಡಿಬೇಕಂತಂದ್ರೆ ನಾನು ಆಲ್ರೆಡಿ ಕಾಫಿ ಕುಡಿದಿನಲ್ಲ. ಸೊ ಹಾಗಾಗಿ ಕುಡಿಲಿಲ್ಲ. ನನ್ನ ಹಾಲತ್ತೆಲ್ಲ ಖರಾಬ್ ಆಗ್ಬಿಟ್ಟು ಗಂಟ್ಲೆಲ್ಲ ಪೇನ್ ಆಗಕತ್ತಿ ಬಿಟ್ಟೈತೆ ನನಗೆ. ಮತ್ತು ಅಲ್ಲಿಂದ ನಡ್ಕೊಂಡು ಹೊರಗೆ ಬಂದು ನಾನು ಸ್ಕೂಟಿಲಿಂದ ಮತ್ತು ಅವಾಗ ಟ್ರೈನ್ ರೈಲ್ವೆ ಸ್ಟೇಷನಿಂದ ಹೊರಗೆ ಬಂದು ಅಲ್ಲಿ ಒಂದು ಸ್ವಲ್ಪ ನಾಷ್ಟ ಪಾರ್ಸಲ್ ತೊಗೊಂಡು ಜಸ್ಟ್ ಹೀಗೆ ಮನೆಗೆ ಬಂದು, ಮನೆಗೆ ಬಂದ ತಕ್ಷಣ ನಾನು ಮಾಡೋ ಕೆಲಸನೇ ವಿಡಿಯೋ ಲಾಗ್. ಯಾಕಂತಂದ್ರೆ ಕಂಪ್ಲೀಟ್ ಮಾಡಬೇಕಲ್ಲ, ನಿಮಗೆ ತೋರಿಸ್ಬೇಕಲ್ಲ. ಸೊ ಬಂದೀನಿ ಗೈಸ್ ಇವತ್ತು. ಇಲ್ಲಿಗೆ ನನ್ನ ಲಾಗ್ನ ಕಂಪ್ಲೀಟ್ ಮಾಡ್ತೀನಿ. ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಜಲ್ದಿ ಸಬ್ಸ್ಕ್ರೈಬ್ ಆಗಿರಿ ಫ್ರೆಂಡ್ಸ್. ಈ 2 ದಿನ ಆಯಿತು ಲಾಗ್ ಹಾಕಿಲ್ಲ. ಅದೇ ಇದ್ರ ಸಲುವಾಗಿ ಹಾಕಿಲ್ಲ, ಬ್ಯುಸಿಯಾಗಿದ್ದ, ಸೂರತ್ ಹೋಗಿದ್ದೆ. ಸೊ ಹಾಗಾಗಿ ನನ್ಗೆ ಕೆಲವೊಂದು ಜನ ಇದು ಮಾಡ್ತೀರಿ, ಒಬ್ಬೊಬ್ಬರು ಓಡಾಡ್ತಿರಲ್ಲ, ಏನೂ ಅನ್ಸಂಗಿಲ್ಲ, ಭಯ ಆಗಂಗಿಲ್ಲ. ನೀವೆಲ್ಲ ನನ್ನ ಜೊತೆ ಇದ್ಮೇಲೆ ಯಾಕೆ ಭಯ ಆಗ್ತೈತಿ ಹೇಳ್ರಿ. ಇನ್ನು ಮುಂದೆ ನಿಮ್ಮ ಆಶೀರ್ವಾದ ಏನಾರ ಜಾಸ್ತಿ ಆಗಿಸಿಂದ ವ್ಯೂಸು, ಲೈಕ್ಸ್ ಆ್ಯಂಡ್ ಸಬ್ಸ್ಕ್ರೈಬರ್ ಜಾಸ್ತಿ ಆದ್ರಿಂದ ಯೂಟ್ಯೂಬ್ ಒಳಗೆ ನನಗೆ ಅಮೌಂಟ್ ಬರ್ತೈತಿ. ಅವಾಗ ಯಾರಿಗಾನ ಒಬ್ಬರಿಗೆ ಜೊತೆಗೆ ಏನಂತಾರೆ ಕ್ಯಾಮ್ರಾಮ್ಯಾನ್ನು ಯಾರಿಗಾರ ಒಬ್ರಿಗೆ ಅಪಾಯಿಂಟ್ಮೆಂಟ್ ಕೊಟ್ಟಿಗೆಸಿಂದ ತಗೋಬೇಕಂತೇಳಿ ಗೀಸಿಂದ ಐತಿ. ಸೊ ಭಾಳ ಸ್ಟ್ರಾಂಗ್ ಆಶೀರ್ವಾದನ ಮಾಡಿರಿ. ಅವಾಗೇನೋ ಅನ್ಸಂಗಿಲ್ಲ. ಅಲ್ಲಿವರೆಗೂ ಯೂಟ್ಯೂಬ್ ಪೇಮೆಂಟ್ ಬರೋವರೆಗೂ ನಾನು ಒಬ್ಬಾಕಿನ ಓಡಾಡಬೇಕಾಗ್ತೈತಿ, ಖರ್ಚ ನೋಡ್ಕೋಬೇಕಲ್ಲ. ಅಷ್ಟು ಬೊಂಬೆಗೆ ಓಡಾಡ್ಬೇಕಂತಂದ್ರೆ ಅವ 2,000 ರೂಪಾಯಿ ತೊಗೊಂಡವ್ರು ಗೊತ್ತಾ ಟ್ಯಾಕ್ಸಿದವ. ತೊಗೊಂಡೋಗಿಸಿಂದ ಏನು ತೋರ್ಸೇನು ಬಿಡ್ರಿ, ಇಲ್ಲ ಅಂತೇಳಿಲ್ಲ. ಓಡಾಡೋದಕ್ಕೇನು ಇದು ಅನ್ಸಂಗ. ನಾನು ಅಷ್ಟು ಲಗೇಜ್ ತೊಗೊಂಡು ಎಲ್ಲಿ ಓಡಾಡೋಕ್ಕಾಗ್ತಿತ್ತು ಅಂದ್ರೆ ಫುಲ್ ಇದೆಲ್ಲ ಓಡಾಡ್ಸಿದ್ನು. ಬಟ್ ಮೇನ್ ಪ್ಲೇಸಸ್ಗಳು ಏನವಲ್ಲ ಒಂದು 4-5 ಒಂದು 4-5 ತೋರಿಸಿದ್ನು. ಇಷ್ಟನ ಅದು ಚಲೋ ಆಯಿತು ಜರ್ನಿ. ಆ್ಯಕ್ಚುಲಿ ಹೇಳ್ಬೇಕಂತಂದ್ರೆ ಸೊ ಖುಷಿಯಾಗೈತಿ. ಈಗ ನೆಕ್ಸ್ಟ್ ಪ್ಲ್ಯಾನ್ ಎಲ್ಲಿಗೆ ಅಂತ ಹೇಳಿಗೇಸಿಂದ ಫಸ್ಟ್ ಪ್ಲ್ಯಾನ್ ಮಾಡ್ತೀನಿ. ಪ್ಲ್ಯಾನ್ ಮಾಡಿ ಅಮೌಂಟ್ ಎಲ್ಲ ರೆಡಿ ಮಾಡಿಗೇಸಿಂದ ಆಮೇಲೆ ಡಿಸೈಡ್ ಮಾಡ್ತೀನಿ. ಯಾಕಂತಂದ್ರೆ ಬಜೆಟ್ನು ಇಂಪಾರ್ಟೆಂಟ್ ಆಗ್ತದಲ್ಲ. ಇನ್ನು ನನಗೆ ಯೂಟ್ಯೂಬಿಂದ ಅಮೌಂಟ್ ಬರಾಕತ್ತಿಲ್ಲ. ನಾನೇನು ಬಿಸ್ನೆಸ್ ನಡೆಸಾಕತ್ತೀನಿ, ಇದು ಅಮೌಂಟು ಆ್ಯಂಡ್ ಸ್ಯಾಲ್ರಿ ಅಮೌಂಟ್ಲಿಂದನೇ ಓಡಾಡಕತ್ತೀನಿ, ಮಾಡಾಕತ್ತೀನಿ. ಈ ಬಿಸ್ನೆಸ್ ಬಂದದ್ದು 1 ರೂಪಾಯಿನ ಕೈಗೆ ಹತ್ತಾಗತ್ತಿಲ್ಲ, ಬರೀ ಇದನ್ನೇ ಆಗಕತ್ತೈತೀನಿ, ಅದು ಓಡಾಡೋದು. ಸೊ ಹಂಗಾಗಿ ನೋಡೋಣ ಏನಾಗ್ತದೆ ಅಂತೇಳಿ. ಸೊ ಜಲ್ದಿ ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಕಲಬುರ್ಗಿ ಪ್ರಿನ್ಸಸ್ ಮಿಸ್ ರೇಷ್ಮಾ ಯೂಟ್ಯೂಬ್ ಚಾನಲ್ಗೆ ಜಲ್ದಿ ಸಬ್ಸ್ಕ್ರೈಬ್ ಆಗ್ರಿ ಆ್ಯಂಡ್ ಸಪೋರ್ಟ್ ಮಾಡಿ. ಲವ್ ಯು ಆಲ್. ಬಾಯ್.